ವರುಣನ ಆರ್ಭಟಕ್ಕೆ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದ್ದು, ಅದರಲ್ಲೂ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿಯಂತೂ ಕೂಡ ನಿಜಕ್ಕೂ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಸಿಲಿಕಾನ್ ಸಿಟಿ ಜನರ ಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು. ಕೆಆರ್ ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕೆಆರ್ ಮಾರ್ಕೆಟ್ ವ್ಯಾಪಾರ ಕೂಡ ಅಸ್ತವ್ಯಸ್ತಗೊಂಡಿರುವಂಥದ್ದು. ಕೆಆರ್ ಮಾರುಕಟ್ಟೆ ಪಾರ್ಕಿಂಗ್ ಲಾಟ್ ಸಂಪೂರ್ಣ ಜಲಾವೃತಗೊಂಡಿದ್ದು, ಅಲ್ಲಿನ ವ್ಯಾಪಾರಸ್ಥರು ಹಾಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ವಾಹನಗಳಿಗೆ ಜಲ ದಿಗ್ಬಂಧನ, ಅಂದರೆ ವಾಹನಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿವೆ. ಜನಜಂಗುಳಿಯಿಂದ ಕಂಗೊಳಿಸ್ತಾ ಇದ್ದಂತಹ ಮಾರ್ಕೆಟ್ ಈಗ ಜನರಿಲ್ಲದೆ ಬಿಕೋ ಅಂತ ಇದೆ. ಬೀದಿ ಬದಿ ವ್ಯಾಪಾರಿಗಳ ಗೋಳಂತೂ ಕೇಳೋರಿಲ್ಲ ಎಂಬಂತಾಗಿದೆ. ಸಣ್ಣ ಪುಟ್ಟ ಅಂದರೆ ಮಳೆ ಬಂದರೆ ಸಾಕು ಕೆಆರ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಅಸ್ತವ್ಯಸ್ತಗೊಳ್ಳುತ್ತೆ ಅನ್ನೋದು ಗೊತ್ತೇ ಇದೆ. ಅದರಲ್ಲೂ ಈ ಬಾರಿ ಅಂದರೆ 3-4 ದಿನಗಳಿಂದ ಸಂಪೂರ್ಣವಾಗಿ ವರುಣನ ಆರ್ಭಟ ಹೆಚ್ಚಾಗಿತ್ತು. ಈಗ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ ಅಂತೂ ನೋಡೋದಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು. ಪಾರ್ಕಿಂಗ್ ಲಾಟ್ ಅಂತೂ ಯಾವ ರೀತಿ ಜಲಾವೃತಗೊಂಡಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಪ್ರತಿನಿತ್ಯ ಜನಜಂಗುಳಿಯಿಂದ ಕಂಗೊಳಿಸ್ತಾ ಇದ್ದಂತಹ ಮಾರ್ಕೆಟ್ನಲ್ಲಿ ಈಗ ಜನರಿಲ್ಲದೆ ಬಿಕೋ ಅಂತ ಇದೆ. ಅಂದರೆ ವ್ಯಾಪಾರ ಮಾಡೋದಕ್ಕೂ ಕೂಡ ಅಲ್ಲಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಮಳೆ ನೀರು ತುಂಬಿಕೊಂಡು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಸಿಲಿಕಾನ್ ಸಿಟಿ ಜನರ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ವರುಣನ ಆರ್ಭಟಕ್ಕೆ ಇಡೀ ಸಿಲಿಕಾನ್ ಸಿಟಿಯೇ ತತ್ತರಿಸಿ ಹೋಗಿದ್ದು, ನಿಜಕ್ಕೂ ಕೂಡ ಜನರು ಒಂದು ಕಡೆ ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ ಯಾವ ರೀತಿ ಅಸ್ತವ್ಯಸ್ತಗೊಂಡಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಖಂಡಿತ ಮಧು, ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಮುಂಜಾನೆಯಿಂದ ಕೂಡ ಬಹುತೇಕ ಕಡೆಗಳಲ್ಲಿ ಮಳೆ ಬರ್ತಾ ಇರುವಂತದ್ದು. ಇದರ ಪರಿಣಾಮವಾಗಿ ಪ್ರಮುಖವಾಗಿ ಅಂದ್ರೆ ವ್ಯಾಪಾರದ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು, ಕೆಆರ್ ಮಾರ್ಕೆಟ್ಗೆ ಕೂಡ ಮಳೆ ನೀರು ನುಗ್ಗಿವೆ ಅಂತ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ವ್ಯಾಪಾರ ಇಲ್ಲದೆ ಜನರಿಲ್ಲದೆ ಬಿಕೋ ಎನ್ನುತ್ತಿದೆ. ಅಂದ್ರೆ ಕೆಆರ್ ಮಾರ್ಕೆಟ್ ನ ಪಾರ್ಕಿಂಗ್ ಲಾಟ್ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಸೊ ಅಲ್ಲಿ ಬರುವಂತಹ ವ್ಯಾಪಾರಿಗಳು ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಹೂವು ಆಗಿರ್ಬೋದು, ಹಣ್ಣು ತರಕಾರಿಯನ್ನ ತಂದು ಮಾರಾಟ ಮಾಡ್ಬೇಕಾಗುತ್ತೆ. ಸೊ ಸದ್ಯ ಅಲ್ಲಿ ಬರೋದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಪ್ರಮುಖವಾಗಿ ನಾರ್ಮಲ್ ಟೈಮ್ ಅಲ್ಲಿ ಕೆಆರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಳೆ ಬಂದ್ರೆ ಅಲ್ಲಿ ಸಂಪೂರ್ಣವಾಗಿ ಕೆಸರಾಗುತ್ತೆ. ಸದ್ಯ ಈ ನೀರಿನಿಂದಾಗಿ ಬಹಳಷ್ಟು ಜನಜಂಗುಳಿಯಿಂದ ಕಂಗೊಳಿಸ್ತಿದ್ದ ಕೆಆರ್ ಮಾರ್ಕೆಟ್ ವ್ಯಾಪಾರ ಕೂಡ ಅಸ್ತವ್ಯಸ್ತ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇನ್ನೂ ಕೂಡ ಮಳೆ ಬರುವ ಎಲ್ಲಾ ಮುನ್ನೆಚ್ಚರಿಕೆಯನ್ನ ಹವಾಮಾನ ಇಲಾಖೆ ಸೂಚಿಸಿದೆ. ಸೊ ಹೀಗಾಗಿ ಬೀದಿ ಬದಿ ವ್ಯಾಪಾರಿಗಳ ಗೋಳು ಯಾರು ಕೂಡ ಕೇಳುವಂತಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ಅಂದ್ರೆ ಬಿಬಿಎಂಪಿಯ ಸಿಬ್ಬಂದಿಗಳು ನೀರು ಹೊರ ಹಾಕುವಂತಹ ಕೆಲಸ ಮಾಡಿದ್ರು ಕೂಡ ಒಂದು ವೇಳೆ ಮಧ್ಯಾಹ್ನ ಹೊತ್ತಿಗೆ ಬಿಸಿಲು ಬಂದ್ರೆ ಅಂದ್ರೆ ನಾಳೆ ಅವರು ವ್ಯಾಪಾರ ಶುರು ಮಾಡ್ಬೋದು. ಇಲ್ಲಾಂದ್ರೆ ಬಹಳಷ್ಟು ಕಷ್ಟಕರವಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಮಧು. ಮತ್ತೊಂದು ಕಡೆ ಭವ್ಯ, ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟದಿಂದ ಅವಾಂತರಗಳು ಎಷ್ಟು ಮಟ್ಟಿಗೆ ಸೃಷ್ಟಿ ಆಗ್ತಿದೆ ಅಂತ ಗೊತ್ತೇ ಇದೆ. ಇನ್ನೂ ಕೂಡ 3-4 ದಿನಗಳ ಕಾಲ ಇದೇ ಅಬ್ಬರ ಅಂದರೆ ಮಳೆಯ ಅಬ್ಬರ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಮುಂದೆ ಹೇಗಪ್ಪ ಇನ್ನು 3-4 ದಿನಗಳ ಕಾಲ ಅನ್ನೋ ಭಯ ಶುರುವಾಗಿಬಿಟ್ಟಿದೆ. ಯಾಕಂದರೆ ನಿನ್ನೆನೇ ಬೆಂಗಳೂರಿನಲ್ಲಿ 3 ಬಲಿ ಪಡೆದುಕೊಂಡಿದೆ ಈ ಮಳೆ. ಮತ್ತಿನ್ನೇನೆಲ್ಲ ಆಗುತ್ತೆ ಅನ್ನೋ ಭಯ ಬೇರೆ. ಸೊ ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಹೊರತು ಅದನ್ನು ಯಾವುದು ಕೂಡ ಕಾರ್ಯಗತಕ್ಕೆ ತರ್ತಾ ಇಲ್ಲ, ಯಾವುದು ಕೂಡ ಪರಿಹಾರ ಸಿಗ್ತಾ ಇಲ್ಲ ಅಂತ ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಖಂಡಿತ ಮಧು, ಅಂದ್ರೆ ನಿನ್ನೆ ಕೂಡ ಸಿಎಂ ಮತ್ತೆ ಡಿಸಿಎಂ ಸಿಟಿ ರೌಂಡ್ಸ್ ಮಾಡ್ಬೇಕಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಬಿಬಿಎಂಪಿ ವಾರ್ ರೂಮ್ ಗೆ ಹೋಗಿದ್ರು. ಸೊ ಇವತ್ತು ರಾಮಲಿಂಗಾರೆಡ್ಡಿ, ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಬಿಜೆಪಿಯ ಇತರೆ ರಾಜಕಾರಣಿಗಳು ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆದ್ರೆ ಅದೊಂದು ನೆಪ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ ಆದ ಸ್ಥಳಕ್ಕೆ ನಿನ್ನೆ ಕೂಡ ಗಾಂಧಿನಗರ ಕ್ಷೇತ್ರದ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪರಿಶೀಲನೆ ಮಾಡಿ ಸರಿ ಮಾಡ್ತೀವಿ ಅನ್ನೋ ಭರವಸೆಯನ್ನ ಮಾತ್ರ ಕೊಡ್ತಾರೆ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಸಾಯಿ ಲೇಔಟ್. ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಒಂದೇ ರೀತಿಯಾದಂತಹ ಸಮಸ್ಯೆ ಪ್ರತಿ ವರ್ಷ ಬೆಳಕಿಗೆ ಬರುತ್ತೆ. ಸದ್ಯ ಈಗ ಬಹುತೇಕವಾಗಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಆಡುಗೋಡಿ ಆಗಿರ್ಬೋದು, ಸಾಯಿ ಲೇಔಟ್ ಆಗಿರ್ಬೋದು, ವಿಲ್ಸನ್ ಗಾರ್ಡನ್, ಪ್ರತಿ ವರ್ಷ ಈ ಏರಿಯಾದಲ್ಲಿ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಸಮಸ್ಯೆಗಳು ಉಲ್ಬಣ ಆದಾಗ ಅಧಿಕಾರಿಗಳು ಭೇಟಿ ಕೊಟ್ಟು ಸಮಸ್ಯೆಯನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡಲ್ಲ. ಯಾಕಂದ್ರೆ ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ರಾಜಕಾಲುವೆ ಮೇಲೆ ಮನೆ ಕಟ್ಟಿರೋದ್ರಿಂದ, ಅಪಾರ್ಟ್ಮೆಂಟ್ ಕಟ್ಟಿರೋದ್ರಿಂದ ಈ ಸಮಸ್ಯೆಗಳು ಹೆಚ್ಚಾಗಿ ಉಲ್ಬಣ ಆಗ್ತಾ ಇರುವಂತದ್ದು. ಯಾಕಂದ್ರೆ
ಸರಿಯಾದ ರೀತಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಸೊ ಎಲ್ಲಾ ನೀರುಗಳು ರಾಜಕಾಲುವೆ ಹೋಗೋ ಬದಲು ರಸ್ತೆ ಬದಿ ಬೀಳುತ್ತೆ. ಸೊ ಮರ ಇರುವಂತ ಬುಡ ಬಹಳಷ್ಟು ಲೂಸ್ ಆಗಿ ಅದು ಕಿತ್ತು ಬೀಳುವಂತಹ ಪರಿಸ್ಥಿತಿಯಲ್ಲಿರುವಂತದ್ದು. ಸೊ ಈಗಾಗಲೇ 3 ಪ್ರಾಣ ಹೋಗಿದೆ ಈ ಮಳೆಗೆ. ಸದ್ಯ ಇನ್ನಾದ್ರೂ ಅಧಿಕಾರಿಗಳು ಸರಿಯಾದ ರೀತಿ ಏನು ಬಿಬಿಎಂಪಿ ಬಜೆಟ್ ಅಲ್ಲಿ ಕೋಟಿ ಹಣವನ್ನ ಇಟ್ಟಿದ್ದಾರೆ, ಇನ್ನಾದ್ರೂ ಆ ಹಣವನ್ನ ಸರಿಯಾಗಿ ಯುಟಿಲೈಸ್ ಮಾಡ್ತಾರ ಅಥವಾ ಜನರ ಜೀವದ ಜೊತೆ ಆಟ ಆಡ್ತಾರ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಆದ್ರೆ ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ, ಸುಮಾರು ಇನ್ನು ಕೂಡ 4-5 ದಿವಸಗಳ ಕಾಲ ಇದೇ ರೀತಿಯಾದಂತಹ ಮಳೆ ಸುರಿಯುತ್ತೆ. ಸೊ ಸಿಲಿಕಾನ್ ಸಿಟಿಯಲ್ಲಿ ಸ್ವಲ್ಪ ಮಳೆ ಬಂದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಮುಂಜಾನೆಯಿಂದ ಕೂಡ ಬಹುತೇಕ ಕಡೆಗಳಲ್ಲಿ ಸಂಚಾರ ವ್ಯತ್ಯಯ ಕೂಡ ಆಗಿದೆ. ಕೋರ್ಮಂಗ್ಲ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಮಡಿವಾಳ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಈಗಾಗಲೇ ರಸ್ತೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತದ್ದು. ಯಾಕಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ನೀರ್ ನಿಂತಿರುವಂತದ್ದು. ಒಂದು ವೇಳೆ ಯಾಮಾರಿ ವಾಹನ ಸವಾರರು ಅಲ್ಲೋದ್ರೆ, ಯಾಕಂದ್ರೆ ವಿದ್ಯುತ್ ತಂತಿ ಪ್ರಮುಖವಾಗಿ ಬೆಸ್ಕಾಂ ಕೂಡ ನಾವು ಸರಿಯಾದ ರೀತಿ ವಿದ್ಯುತ್ ತಂತಿ ತೆರವು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ರಸ್ತೆಗಳಲ್ಲಿ ಅಲ್ಲಲ್ಲಿ ವಿದ್ಯುತ್ ತಂತಿಗಳು ಬಿದ್ದಿರುವಂತದ್ದು. ವಿದ್ಯುತ್ ತಂತಿಯಲ್ಲಿ ಈಗ ನೀರು ಬಿದ್ದಾಗ ಕರೆಂಟ್ ಮತ್ತೆ ಕೂಡ ಜಾಸ್ತಿಯಾಗಿ ಶಾಕ್ ಹೊಡೆಯುವಂತದ್ದು. ಸೊ ಇದರಿಂದ ನಿನ್ನೆ 2 ಪ್ರಾಣನೇ ಹೋಗಿದೆ. ಅಂದ್ರೆ ಮನೆ ಅಪಾರ್ಟ್ಮೆಂಟ್ ಆದ್ರೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇದ್ದೇ ಇದೆ. ಯಾಕಂದ್ರೆ ಮಳೆ ಬಂದಾಗ ಸರಿಯಾದ ರೀತಿ ಬೆಸ್ಕಾಂನ ಸಿಬ್ಬಂದಿಗಳು ಕೂಡ ಕಾರ್ಯನಿರ್ವಹಿಸಬೇಕಾಗುತ್ತೆ, ಬಿಬಿಎಂಪಿ ಅವರು ಕೂಡ ಕಾರ್ಯನಿರ್ವಹಿಸಬೇಕಾಗುತ್ತೆ. ಆದ್ರೆ ಇದು ಎಲ್ಲೂ ಕೂಡ ಒಂದು ಅಂದ್ರೆ ಹೆಸರಿಗೆ ಮಾತ್ರ ಬಿಬಿಎಂಪಿ, ಬೆಸ್ಕಾಂ, ಬಿಡಿ ಅಂತ ಮಾತ್ರ ಆಗಿದೆ. ಆದ್ರೆ ಜನರೇ ತಮ್ಮ ಕೆಲಸಗಳನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಮಧು, ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.